ನಮಸ್ಕಾರ ಎಲ್ಲರಿಗೂ. ಇವತ್ತು ಸೋಯಾ ಚಂಕ್ಸ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆ ಇಡಬೇಕು. ಒಂದು 10 ಮಿನಿಟ್ಸ್ ನೆನೆ ಇಟ್ಟರೆ ಸಾಕು. ಅದಾದಮೇಲೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಮೆಣಸು, ಏಲಕ್ಕಿ, ಲವಂಗ, ಜೀರಿಗೆ ಇದು 4 ಹಾಕಿದ್ದೀನಿ. ನಿಮ್ಮ ಹತ್ರ ಪಲಾವ್ ಇಲ್ಲೇ ಇದ್ದರೆ ಹಾಕಿ. ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಹಾಕಿ. ಸೊ ಇದು ಸ್ವಲ್ಪ ಟೇಸ್ಟಿಗೋಸ್ಕರ, ಬಿಕಾಸ್ ನನ್ನ ಮಕ್ಕಳು ಲಂಚ್ ಬಾಕ್ಸಿಗೆ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಇದನ್ನು, ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲದನ್ನು ಒಂದೊಂದಾಗೆ ಸೇರಿಸ್ಕೊಳ್ತಾ ಹೋಗೋದು ಅಷ್ಟೇ. ಸೊ ಇವಾಗ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕೋದು. ಈಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಜಜ್ಜಿ ಹಾಕಿದ್ರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪೇಸ್ಟ್ ತರಲ್ಲ ನಾನು, ಯೂಶಲಿ ಜಜ್ಜಿ ಅವಾಗೆ ಫ್ರೆಶ್ ಆಗಿ ಕುಟ್ಟಿ ಹಾಕೋದನ್ನು ಪ್ರಿಫರ್ ಮಾಡ್ತೀನಿ. ಸೊ ಅದೊಂದು ಸ್ವಲ್ಪ ಹಸೆ ವಾಸನೆ ಹೋದ್ಮೇಲೆ ಕ್ಯಾರೆಟು, ಬೀನ್ಸು, ನೀವು ಯಾವುದು ತರಕಾರಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಮಶ್ರೂಮ್ ಹಾಕ್ಕೋಬೋದು, ಗೋಬಿ ಹಾಕ್ಬೋದು, ಕ್ಯಾಪ್ಸಿಕಮ್, ಆಲೂ, ಎಲ್ಲದೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಅದೊಂಥರ ಮಿಕ್ಸ್ ವೆಜ್ ರೈಸ್ ಥರ ಆಗಿ ಹೋಗುತ್ತೆ ಅಂತ ನಾನು ಇಲ್ಲಿ ವೆಜಿಟೇಬಲ್ಸ್ ಕಡಿಮೆ ಹಾಕಿದ್ದೀನಿ. ಬಿಕಾಸ್ ಸೋಯಾ ಚಂಕ್ಸ್ ಜಾಸ್ತಿ ಹಾಕ್ತಿರೋದ್ರಿಂದ ಅದರದ್ದೇ ಟೇಸ್ಟ್ ಎನ್ಹಾನ್ಸ್ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು. ನೋಡಿ ನಾನು ಅದು ನೆನೆ ಇಟ್ಟಿದ್ದಲ್ಲ, ಅದು ನೆಂದಿದೆ. ಸೊ ಅದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸೋದು ಅಷ್ಟೇ. ಸ್ವಲ್ಪ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕಿ, ಕರಿಬೇವು ಕೊತ್ತಂಬರಿ ಸ್ವಲ್ಪ ಹಾಕಿ. ಅದು ಫ್ರೈ ಆಗ್ತಿರುವಾಗ ಕರಿಬೇವು, ಅರಿಶಿನ ಪುಡಿ, ಸ್ವಲ್ಪ ಮನೆಗೆ ಮಾಡಿರೋ ಮಸಾಲ ಪುಡಿ, ಹಾಗೆ ನಾನು ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಸಾಲ ಪುಡಿ. ನಾನು ಬೇರೆ ಎಲ್ಲದೂ ಟ್ರೈ ಮಾಡಿದ್ದೀನಿ, ಬಟ್ ಈಸ್ಟರ್ನ್ ಅವ್ರದ್ದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೊಸರು ಹಾಕಿದ್ರೆ ತುಂಬ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಸ್ಟಾಗಿ ಈ ಥರ ರೆಸಿಪಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊಸರು ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡೋದು. ಅದು ಒಂದು 15 ಸೆಕೆಂಡ್ಸ್ ಅದು ಫ್ರೈ ಆದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋದು ಹಾಕೋದು. 1:2 ನೀರು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಉದುರಾಗಿ ರೈಸ್ ಬರುತ್ತೆ. ಸೊ ಯಾವಾಗೂ ಅಷ್ಟೇ ಅಕ್ಕಿ ಹಾಕಿ ಒಂದು 30 ಸೆಕೆಂಡ್ಸ್ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ನಾವೇನು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ, ಆವಾಗ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಅಕ್ಕಿ ತುಂಬ ಚೆನ್ನಾಗಿ ಉದುರಾಗಿ ರೈಸ್ ಆಗುತ್ತೆ. ಸೊ ನಾನು ಹೇಳ್ದಂಗೆ 1:2 ರೇಷೋ ಅಲ್ಲಿ ನೀರು ಹಾಕ್ಬಿಟ್ಟು ಒಂದು 2-3 ವಿಷಲ್ಸ್, ಕುಕ್ಕರ್ ವಿಷಲ್ಸ್ ಬಂದರೆ ಸಾಕು, ರೈಸ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಸೋಯಾ ಚಂಕ್ಸ್ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಸೊ ವೆಜಿಟೇರಿಯನ್ಸಿಗಂತೂ ಮಾಡಿಸಿದ್ದ ಏನು ಹೇಳ್ತಾರೆ ಫುಡ್ ಅಂತ ಹೇಳ್ಬೋದು ಇದು. ಸೊ ಅದು ರೆಡಿ ಆಯಿತು. ಮಕ್ಕಳು ಬ್ರೇಕ್ಫಾಸ್ಟಿಗೆ ಕಾರ್ನ್ಫ್ಲೆಕ್ಸ್ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬರೀ ಕಾರ್ನ್ಫ್ಲೆಕ್ಸ್ ಅಂದರೆ ಫಿಲ್ಲಿಂಗ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಬನಾನಾ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಯೂಶ್ವಲಿ ನಾವು ಬೆಳಗ್ಗೆ ರೊಟ್ಟಿನೇ ಮಾಡೋದು. ಸೊ ಈ ಥರ ಕೊಟ್ಟಾಗ ಒನ್ಸ್ ಇನ್ ಅ ವೈಲ್ ಖುಷಿಪಟ್ಟು ತಿಂತಾರೆ. ಹಸ್ಬೆಂಡು ಗೋಸ್ಕರ ಉಪ್ಮಾ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಓಟ್ಸ್ ಉಪ್ಮಾ. ನಾರ್ಮಲ್ ನಾವು ಹೆಂಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ, ಬಟ್ ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಬಿಕಾಸ್ ಇದು ತುಂಬ ಬ್ಲೈಂಡ್ ಆಗಿರೋದ್ರಿಂದ ಟೇಸ್ಟ್ ಏನು ಅಷ್ಟು ಇದು ಅನಿಸಲ್ಲ, ಅಂದರೆ ಸ್ಟಾರ್ಟಿಂಗ್ ತಿನ್ನೋರಿಗೆ. ಸೊ ಅದಕ್ಕೋಸ್ಕರ ನಾರ್ಮಲ್ ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕ್ತೀವಿ, ಈರುಳ್ಳಿ, ಟೊಮೊಟೊ, ಸಾಸಿವೆ, ನಿಮಗೆ ಬೇಕಿದ್ರೆ ಶೇಂಗಾ ಎಲ್ಲ ಹಾಕ್ಬೋದು. ನಾನು ಹಾಕಿಲ್ಲ ಇಲ್ಲಿ. ಅದು ಸ್ವಲ್ಪ ಅದು ಫ್ರೈ ಆದಮೇಲೆ ಖಾರ ಪುಡಿ, ಉಪ್ಪು, ಸ್ವಲ್ಪ ಮಸಾಲ ಪುಡಿ ಹಾಕಿ ಫ್ರೈ ಮಾಡಿಬಿಟ್ಟು ಬಿಸಿನೀರು ಹಾಕಿ ಒಂದು ಕುದ್ದಾದಮೇಲೆ ಓಟ್ಸ್ ಹಾಕಿ ಒಂದು 5-10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಮಸಾಲ ಓಟ್ಸ್ ರೆಡಿಯಾಗಿ ಹೋಗುತ್ತೆ. ಸೊ ಅದು ಹಾಕಿದಾಗ ಹೀಗಿರುತ್ತೆ. ಒಂದು 5 ಮಿನಿಟ್ಸ್ ಅದು ಲಿಡ್ ಕ್ಲೋಸ್ ಮಾಡಿ ನಾವು ಬೆನ್ಸಿದ್ರೆ ಈ ಥರ ಆಗುತ್ತೆ. ಇದು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ, ಆರಿದ ಮೇಲೆ ಚೆನ್ನಾಗಿ ಅನಿಸಲ್ಲ. ಸೊ ಬಿಸಿಯಾಗಿ ತಿನ್ನೋಕೆ ಕೊಟ್ಟರೆ ಟೇಸ್ಟ್ಸ್ ಗುಡ್. ಸೊ ನಾನು ಮತ್ತು ಹಸ್ಬೆಂಡ್ ದಿನ ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಚಿಯಾ ಸೀಡ್ಸ್ ವಾಟ್ರ್ ಕುಡಿತೀವಿ, ಹಾಗೆ ಮೆಂತೆಕಾಳು ತಿಂತೀವಿ. ಮಕ್ಕಳಿಗೋಸ್ಕರ ನಾನು ವಾಲ್ನಟ್, ಬಾದಾಮಿ ಹಾಗೆ ದ್ರಾಕ್ಷಿ ನೆನೆ ಇಟ್ಟಿರ್ತೀನಿ. ಅವ್ರಿಗೂ ಎಂಟಿ ಸ್ಟಮಕ್ಕಲ್ಲಿ ಅದನ್ನು ಕೊಡ್ತೀನಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದಾದ್ಮೇಲೆ ಇದೆಲ್ಲದು ಇದು ಏನು ಹೇಳ್ತಾರೆ ಡೈಲಿ ರೋಟೀನ್.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.